ಬರುತ್ತೆ, ಕಳೆಯಲ್ಲಿ ಬರುತ್ತಲ್ಲ, ಅದಕ್ಕೆ ಅವ್ರು ಬರಲಿ ಬಿಡಿ, ಏನಾಗ್ತದೆ? ಒಳ್ಳೆ ಪ್ರಶ್ನೆ ಕೇಳಿ. ತೋಟದಲ್ಲಿ ಅಡಿಬರೋರಿಗೆ ಗೊತ್ತಿಲ್ಲ, ಒಂದು ಮಾಡಬೇಕು. ಅವನೇನು ನಮ್ಮ ತೋಟಕ್ಕೆ ಬಂದು ಮಾಹಿತಿ ಬಿಟ್ಟರು ಬರೋದಕ್ಕಿಂತ ಮುಂಚೆ ನೀವು ಹಾಸ್ಪಿಟ್ಲಿಗೆ ಹೊರತಾಗಾರ ಏನಾಗ್ತ ಒಂದು ಡಾಕ್ಟರ್ ಮುಂದೆ ಇದೆ, ಡಾಕ್ಟರ್ ಇದಕ್ಕೆ ಬೇದಿ ಆಗಿತ್ತ, ವಾಂತಿ ಆಗಿತ್ತ ಅಂದ್ರೆ ಡಾಕ್ಟರ್ ಏನು ಹೇಳ್ತಾರೆ? ಕೆಳದಿ ಶಿವಪ್ಪ ನಾಯಕ ಮತ್ತು ತೋಟಗಾರಿಕಾ ವಿಜ್ಞಾನಿಗಳ ವಿಶ್ವವಿದ್ಯಾನಿಲಯ ಶಿವಮೊಗ್ಗ ಇವರ ವತಿಯಿಂದ ತರಳಬಾಳು ಹುಣ್ಣಿಮೆ ಮಹೋತ್ಸವದ ಕೃಷಿ ಮೇಳದಲ್ಲಿ ಒಂದು ಪ್ರಾತ್ಯಕ್ಷಿಕೆ ಮತ್ತು ಮಾಹಿತಿ ಕೇಂದ್ರವನ್ನು ತೆರೆದಿದ್ದಾರೆ. ಇಲ್ಲಿ ಅಣಬೆ ಕೃಷಿ ಸೇರಿದಂತೆ ಹಲವು ಕೃಷಿಗಳು ಮತ್ತು ಜೇನು ಇತರೆ ಕೃಷಿಗಳು, ತೋಟಗಾರಿಕೆ ಕೃಷಿ ಬೆಳೆಗಳ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ಪಡೆದುಕೊಳ್ಳೋಣ. ಹೊರ ಬರುತ್ತೆ ಈ ಥರ ಉಂಟು ನೀರು ಸ್ವಲ್ಪ ಅದ್ರದ್ದು ಅನ್ನೋದು ಅಣಬೆದ ಜೀವಾಣುಗಳನ್ನ ಬೀಜ ಹಾಕ್ತಂಗೆ ಹಾಕಿದರೆ ಈ ಥರ ಹೊರ ತರಬೇಕು. ಆಯ್ತು. ನಮಸ್ಕಾರ, ನಮ್ಮ ಹೆಸರು ಡಾಕ್ಟರ್ ಎಸ್ ಓಂಕಾರಪ್ಪ, ವಿಜ್ಞಾನಿಗಳು, ಸಸ್ಯ ಸಂರಕ್ಷಣೆ ಕೃಷಿ ವಿಜ್ಞಾನ ಕೇಂದ್ರ, ಬೊಬ್ಬೂರು ಫಾರಮ್ಮು, ಹಿರಿಯೂರು, ಚಿತ್ರದುರ್ಗ ಜಿಲ್ಲೆ. ನಾವು ಇವತ್ತಿನ ದಿನ ಏನು ತರಳುಬಾಳು ಹುಣ್ಣಿಮೆ ಪ್ರಯುಕ್ತ ಇಲ್ಲಿ ವಸ್ತು ಪ್ರದರ್ಶನದಲ್ಲಿ ಭಾಗವಹಿಸಿದ್ದೇವೆ. ನಮ್ಮದು ಕೆಳದಿ ಶಿವಪ್ಪ ನಾಯಕ ಕೃಷಿ ಮತ್ತು ತೋಟಗಾರಿಕೆ ವಿಜ್ಞಾನಗಳ ವಿಶ್ವವಿದ್ಯಾಲಯ ಶಿವಮೊಗ್ಗ ಸ್ವಲ್ಪ ಜೋರಾಗಿ ಅಡಿಯಲ್ಲಿ ಬರುತ್ತೆ. ಸೊ ಇದರ ವಿಶ್ವವಿದ್ಯಾಲಯದ ಅಡಿಯಲ್ಲಿ ನಮ್ಮದು ICR ಕೃಷಿ ವಿಜ್ಞಾನ ಕೇಂದ್ರ ಅಂತ ಚಿತ್ರದುರ್ಗ ಜಿಲ್ಲೆಯ ಹಿರಿಯೂರಿನಲ್ಲಿ ನಮ್ಮದು ಮುಖ್ಯ ಕೇಂದ್ರ. ಸೊ ಇದು ನಮ್ಮ ಇಡೀ ಚಿತ್ರದುರ್ಗ ಜಿಲ್ಲೆಗೆ ಒಂದು ಮಾಹಿತಿ ಕೇಂದ್ರ ಆಗಿದೆ. ಏನೇ ಒಂದು ಕೃಷಿ ಬಗ್ಗೆ ಮಾಹಿತಿ ಬೇಕು ಅಂದರೆ ಎಲ್ಲ ರೈತ ಬಾಂಧವರು ಕೂಡ ಕೃಷಿ ವಿಜ್ಞಾನ ಕೇಂದ್ರಕ್ಕೆ ಬಂದರೆ ನಾವು ಮಾಹಿತಿ ಕೊಡ್ತೀವಿ. ಕೃಷಿ ವಿಜ್ಞಾನ ಕೇಂದ್ರದ ಮುಖ್ಯ ಕೆಲಸ ಅಂದರೆ ನಾವು ರೈತರಿಗೆ ನೂತನ ತಂತ್ರಜ್ಞಾನಗಳನ್ನು ಪರಿಚಯಿಸೋದು. ಏನು ವಿಶ್ವವಿದ್ಯಾಲಯದ ಹೊಸ ಹೊಸ ತಂತ್ರಜ್ಞಾನ ಬಂದಿರುತ್ತೆ ಅದನ್ನು ರೈತರಿಗೆ ತಲುಪಿಸೋದು ನಮ್ಮ ಮುಖ್ಯ ಉದ್ದೇಶ. ಆನಂತರ ರೈತರ ಹೊಲಗಳಲ್ಲೇ ನಾವು ಪ್ರಯೋಗ ಮಾಡ್ತೀವಿ. ಪ್ರಯೋಗ ಮಾಡಿಬಿಟ್ಟು ಯಾವ ತಾಂತ್ರಿಕತೆಯಿಂದ ಎಷ್ಟು ಅನುಕೂಲ ಇದೆ, ಆಮೇಲೆ ತಾವು ಮಾಡ್ತಕ್ಕಂಥ ಏನೋ ಪದ್ಧತಿಗಳಲ್ಲಿ ಏನು ಲೋಪದೋಷಗಳಿದೆ ಸರಿಪಡಿಸುವುದರಿಂದ ತಿಳಿಸ್ಕೊಡ್ತೀವಿ. ಆನಂತರ ಕೃಷಿ ವಿಜ್ಞಾನ ಕೇಂದ್ರಕ್ಕೆ ಪ್ರತಿನಿತ್ಯ 20-25 ಜನ ರೈತ ಬಾಂಧವರು ಬರ್ತಾರೆ. ಈಗ ಅಡಿಕೆನಲ್ಲಿ ರೋಗ ಬರುತ್ತೆ, ಹುಳ ಬರುತ್ತೆ, ತೆಂಗಿನಲ್ಲಿ ಹುಳ ಬರುತ್ತೆ, ರೋಗ ಬರುತ್ತೆ. ಈ ಥರ ವಿವಿಧ ಬೆಳೆಗಳಲ್ಲಿ ಹುಳ ರೋಗ ಬಂದಂಥ ಎಲೆಗಳನ್ನು ಅಥವಾ ಕಾಯಿಗಳನ್ನು, ಒಂಬಾಳೆನ ತಗೊಂಬಂದು ನಮ್ಮ ಕೃಷಿ ವಿಜ್ಞಾನ ಕೇಂದ್ರ ತೋರಿಸಿದಾಗ ಆ ರೈತರಿಗೆ ನಾವು ಹೌದು ಇಂಥ ರೋಗ ಇದೆ, ಇಂಥ ಹುಳ ಇದೆ, ಇಂಥ ಪೋಷಕಾಂಶ ಕೊರತೆಯ ಮಾಹಿತಿಯನ್ನು ತಿಳಿಸ್ಕೊಡ್ತೀವಿ. ದಿನನಿತ್ಯ ಬಂದಂಥ ರೈತ ಈ ರೀತಿ ಮಾಹಿತಿ ಕೊಟ್ಬಿಟ್ಟು ಅವರಿಗೆ ನಾವು ಇಂಥ ಔಷಧಿಯನ್ನು ಬಳಸಬೇಕು, ಇಂಥ ಗೊಬ್ಬರವನ್ನು ಬಳಸಬೇಕು ಅನ್ನೋದನ್ನ ನಾವು ಏನು ಸಲಹಾ ಒಂದು ಪತ್ರದ ಮೂಲಕ ನಾವು ಅವ್ರಿಗೆ ಬರೆದು ಕೊಡ್ತೀವಿ. ಈ ಥರ ಮಾಹಿತಿ ಮಾಡಿಕೊಳ್ಳಿ ಅಂತೇಳಿ. ಏನಾದ್ರು ರೈತ ಬಾಂಧವರು ತಂದದಲ್ಲಿ ನಮಗೆ ಏನಾರು ಗೊತ್ತಾಗಲಿಲ್ಲ ಅಂದರೆ ನಾವು ಅವರ ಹೊಲಗಳಿಗೆ ಭೇಟಿ ಕೊಟ್ಟು ಮಾಹಿತಿ ಕೊಡ್ತೀವಿ. ಇದು ಕೃಷಿ ವಿಜ್ಞಾನಕ್ಕಿಂತ ಮುಖ್ಯ ಕೆಲಸ. ಆನಂತರ ನಮ್ಮಲ್ಲೂ ಕೂಡ ತರಬೇತಿ. ಈಗ ಆಗಲೇ ರೈತರು ಬಂದರು, ಸರ್ ನಮಗೆ ಅಣಬೆ ಬಗ್ಗೆ ಮಾಹಿತಿ ಬೇಕು. ನಾವು ಹೇಳ್ತೀವಿ ಅಣಬೆ ಬಗ್ಗೆ ರೈತರು ಮಾಹಿತಿ ಬೇಕಾ, 25-30 ಜನ ನಿಮ್ಮೂರವ್ರ ಒಟ್ಟಿಗೆ ಸೇರ್ಕೊಂಬಿಟ್ಟು ನಮ್ಮ ಕೃಷಿ ವಿಜ್ಞಾನ ಕೇಂದ್ರಕ್ಕೆ ಬಂದು ಸರ್ ನಮಗೆ ಇದ್ರ ಬಗ್ಗೆ ಮಾಹಿತಿ ಬೇಕು. ಅವಾಗ ನಾವು 1 ದಿನ, 2 ದಿನ, 3 ದಿನ, 1 ವಾರಗಟ್ಟಲೆ ಕೂಡ ತರಬೇತಿ ಕೊಡುವಂಥ ಅವಕಾಶ ನಮ್ಮಲ್ಲಿದೆ. ಸೊ ರೈತ ಬಾಂಧವರು ಸದುಪಯೋಗ ಪಡ್ಕೋಬೇಕು. ಆನಂತರ ನಾವು ಹಳ್ಳಿಗಳು ಭೇಟಿ ಕೊಡ್ತೀವಿ. ನಾವು ಕೃಷಿ ವಿಜ್ಞಾನ ಕೇಂದ್ರದಲ್ಲಿ 1 ದಿನ, 2 ದಿನ, 1 ವಾರದ ತರಬೇತಿ ಕೊಡೋದು ಅದು ಒಳಾಂಗಣ ತರಬೇತಿ. ಅದೇ ರೀತಿ ಈಗ ಅಂಥ ಹಳ್ಳಿಯಲ್ಲಿ ಈಗ ಮೆಕ್ಕೆಜೋಳ ಹಾಕಿರ್ತಾರೆ. ಮೆಕ್ಕೆಜೋಳ ಹಾಕಿದಾಗ ಅದರಲ್ಲಿ ಏನೋ ಒಂದು ಗಂಭೀರವಾದ ಸಮಸ್ಯೆ ಬಂದಿರುತ್ತೆ. ಆವಾಗ ನಾವು ಆ ಹಳ್ಳಿಗಳಿಗೆ ಹೋಗಿ ಆ ರೈತರನ್ನೆಲ್ಲ ಸೇರಿಸ್ಬಿಟ್ಟು ಅಲ್ಲಿ ತರಬೇತಿ ಕೊಡ್ತೀವಿ. ಅದಕ್ಕೆ ಹೊರಾಂಗಣ ತರಬೇತಿ, ನೇರವಾದಂಥ ಪ್ರಾತ್ಯಕ್ಷಿಕೆ. ಸೊ ಇದು ರೈತರಿಗೆ ನಾವು ಮಾಡ್ತಕ್ಕಂಥ ಸೇವೆ ಇದು. ಸೊ ಒಳಾಂಗಣ ತರಬೇತಿ, ಹೊರಾಂಗಣ ತರಬೇತಿ. ಇದ್ರ ಜೊತೆಗೆ ಕೃಷಿ ವಿಜ್ಞಾನ ಕೇಂದ್ರದಿಂದ ತೋಟಗಾರಿಕೆ ಇಲಾಖೆ, ಕೃಷಿ ಇಲಾಖೆ, ರೇಷ್ಮೆ ಇಲಾಖೆ, ಮೀನುಗಾರಿಕೆ ಇಲಾಖೆ, ಪಶುಸಂಗೋಪನೆ ಎಲ್ಲ ಇಲಾಖೆಗಳು ಏನೇ ಒಂದು ಕಾರ್ಯಕ್ರಮ ಮಾಡಿದ್ರು ಕೂಡ ನಾವು ಸಂಪನ್ಮೂಲ ವ್ಯಕ್ತಿಯಾಗಿ ಭೇಟಿ ಕೊಡ್ತೀವಿ. ಸಂಪನ್ಮೂಲ ವ್ಯಕ್ತಿಯಾಗಿ ಅವರಿಗೆ ಎಲ್ಲ ರೀತಿಯ ತರಬೇತಿಯನ್ನು ಕೊಡೋದು ಕೂಡ ನಮ್ಮಲ್ಲಿ ಇದೆ. ಅದು ದಿನನಿತ್ಯದ ಪ್ರಕ್ರಿಯೆ ನಮ್ಮದು. ಈ ರೀತಿ ಕೃಷಿ ವಿಜ್ಞಾನ ಕೇಂದ್ರ ಅಥವಾ ನಮ್ಮದು ಕೆಳದಿ ಶಿವಪ್ಪ ನಾಯಕ ಕೃಷಿ ಮತ್ತು ತೋಟಗಾರಿಕಾ ವಿಶ್ವವಿದ್ಯಾಲಯ ಸಂಶೋಧನಾ ಕೇಂದ್ರ ಬೊಬ್ಬೂರು ಫಾರಂ ಹಿರಿಯೂರಲ್ಲೂ ಇದೆ, ಕಟ್ಲಗೇರಿಯಲ್ಲಿದೆ.
ಸೊ ಕತ್ಲಗೆರೆಗೆ ಇಲ್ಲಿಗೆ ನಾವು ಇಲ್ಲಿ ವಿವಿಧ ತಳಿಗಳನ್ನು ಇಟ್ಟಿದ್ದಾರೆ. ಕತ್ಲಗೆರೆಯಿಂದಲೂ ಕೂಡ ಭತ್ತದ ತಳಿ ನೆಟ್ಟಿದ್ದಾರೆ. ನಮ್ಮ ಬೊಬ್ಬರು ಫಾರಂ ಸಂಶೋಧನಾ ಕೇಂದ್ರದಿಂದ ಸಿರಿಧಾನ್ಯಗಳು. ಸೊ ರೈತ ಬಾಂಧವರಿಗೆ ನಾವೇನು ಜಾಗೃತಿ ಮೂಡಿಸೋದು ಅಂದರೆ, ಯಾವುದೇ ಒಂದು ಬೆಳೆಯನ್ನು ಬೆಳಿಬೇಕಾದ್ರೆ ಆ ಬೆಳೆ ಆ ಪ್ರದೇಶಕ್ಕೆ ಸೂಕ್ತ ಇದೆಯೋ ಸೂಕ್ತ ಇಲ್ಲವೋ ತಿಳ್ಕೊಬೇಕು. ಆ ತಿಳ್ಕೊಂಬಿಟ್ಟು ನಾವು ಬೇಸಾಯ ಮಾಡಿದಾಗ ಉತ್ತಮವಾದ ಒಂದು ಇಳುವರಿಯನ್ನು ಪಡ್ಕೊಳ್ಳೋಕೆ ಸಾಧ್ಯ ಆಗುತ್ತೆ. ಈಗ ಕೆಲವು ಕಡೆ ಮಳೆ ಜಾಸ್ತಿ ಇರುತ್ತೆ, ಮಳೆ ಚೆನ್ನಾಗಿ ಬರುವಂಥ ಪ್ರದೇಶದಲ್ಲಿ ನಾವೇನು ಹೇಳ್ತೀವಿ ಮೆಕ್ಕೆಜೋಳ ಬೆಳೆಯೋದು. ಕೆಲವು ಕಡೆ ಮಳೆನೇ ಇರೋದಿಲ್ಲ. ನಮ್ಮ ಚಿತ್ರದುರ್ಗ ಅನೇಕ ಕಡೆ ಮಳೆ ಕೊರತೆ ಇದೆ. ಅಂಥ ಕಡೆ ನಾವೇನು ಹೇಳ್ತೀವಿ ಸಿರಿಧಾನ್ಯಗಳನ್ನು ಬೆಳೆಯಿರಿ. ಸಿರಿಧಾನ್ಯಗಳನ್ನು ಬೆಳೆದ್ರೆ ನಿಮಗೆ ಉತ್ತಮವಾದ ಮಳೆ ಇಲ್ಲ ಅಂದರೂ ಕೂಡ ತಮಗೆ ಉತ್ತಮವಾದ ಒಂದು ಬೆಳೆಯನ್ನು ಪಡ್ಕೊಳ್ಳೋಕ್ಕೆ, ಮಳೆ ಕೊರತೆ ಇದ್ದರೂ ಕೂಡ ಬೆಳೆ ಬರುತ್ತೆ. ಸೊ ಈ ರೀತಿ ರೈತರಿಗೆ ನಾವು ತಾಂತ್ರಿಕತೆಯನ್ನು ಕೊಡ್ತಕ್ಕಂಥದ್ದು ನಮ್ಮ ಮುಖ್ಯ ಉದ್ದೇಶ. ಸೊ ರೈತ ಬಾಂಧವರು ಇದನ್ನು ಪ್ರಯೋಜನ ಪಡ್ಕೋಬೇಕು. ಈಗ ನೋಡಿ, ಈಗ ಇದು ಸುಸ್ಥಿರ ಮತ್ತು ನಿರಂತರ ಆದಾಯಕ್ಕೆ ಸಮಗ್ರ ಕೃತಿ. ಇವತ್ತು ರೈತರು ಏನೈತೆ ಬರೀ 10 ಎಕರೆ 20 ಎಕರೆ ಅಡಿಕೆ ಹಾಕಿರ್ತಾರೆ, ತೆಂಗು ಹಾಕಿರ್ತಾರೆ. ಇವತ್ತು ಬಹಳ ನಷ್ಟ ಅನುಭವಿಸ್ತೀವಿ. ಒಂದೇ ಬೆಳೆಯಲ್ಲ, ಒಂದೇ ಊಟ ಅಲ್ಲ. ಅದೇ ರೀತಿ ಸಮಗ್ರ ಕೃಷಿಯಿಂದ ವಿವಿಧ ರೀತಿಯ ಬೆಳೆಗಳನ್ನು ಬೆಳೆದ್ರೆ ಮುಂದಿನ ಬದುಕು. ಈಗ ನಾನೀಗ ಸಾಯಂಕಾಲ ಬರ್ಬೇಕಾದ್ರೆ ಕೆಲವರು ಅಡಿಕೆ ತೋಟಕ್ಕೆ ಹೋಗಿದ್ದೆ. ಅಡಿಕೆ ಗರಿಗಳೆಲ್ಲ ಹಳದಿ ಆಗಿಬಿಟ್ಟಾಗ ಕಾರಣ ಯಾಕೆ? ಒಂದೇ ಬೆಳೆ. ಅಂತರ ಬೆಳೆಗಳನ್ನು ಬೆಳೆದ್ರೆ ಆ ಸಮಸ್ಯೆಗಳನ್ನು ನೀಗಲಾಯಿಸ್ಬೇಕು. ಆದ್ದರಿಂದ ನಿಜವಾಗಿ ನಮಗೆ ಉತ್ತಮವಾದ ಆದಾಯ ಬರಬೇಕು ಅಂದರೆ ವಿವಿಧ ರೀತಿಯ ಬೆಳೆಗಳನ್ನು ಬೆಳಿಬೇಕು. ಆಮೇಲೆ ಪಶು ಸಂಗೋಪನೆ ಭಾಳ ಮುಖ್ಯ. ನಾನು ರೈತ ಬಾಂಧವ್ರು ಹೇಳೋದೇ ಇಷ್ಟು, ನೀ ಅಡಿಕೆ ತೋಟದಲ್ಲಿ ಬಂದು ಆ ಹುಳ ಬಂದಿದೆ, ಈ ಹುಳ ಬಂದಿದೆ, ರೋಗ ಬಂದಿದೆ, ನಾವು ಅವ್ರಿಗೆ ಪ್ರಶ್ನೆ ಕೇಳೋದೇ ಇಷ್ಟು. ನಾನು ಏನಂತ, ನಿಮ್ಮ ಮನೇಲಿ ದನ ಎಮ್ಮೆ ಎಷ್ಟಿದೆ? ದನ ಎಮ್ಮೆ ಇಲ್ಲ ಅಂದರೆ ತೋಟ ಉಳಿಸ್ಕೊಳ್ಳೋದು ಭಾಳ ಕಷ್ಟ ಇದೆ. ಇವತ್ತು ಮಣ್ಣಿನಲ್ಲಿ ಕೊಟ್ಟಿಗೆ ಗೊಬ್ಬರದ ಅಂಶನೇ ಇಲ್ಲ. ಯಾರ ಮನೆಗೂ ಹಳ್ಳಿ ಹುಡುಕರು ನೀವು ಎತ್ತುಗಳು ಸಿಗಲ್ಲ. ಎತ್ತುಗಳು ಹಿಂದಿನ ಕಾಲದಲ್ಲಿ ಯಾಕೆ ಪೂಜೆ ಮಾಡ್ತಿದ್ರು ಗೊತ್ತಾ? ಈಗ ಅದ್ರ ಅರಿವು ಗೊತ್ತಾಗ್ತಾ ಇದೆ. ನಿಮ್ಮ ಮನೇಲಿ ದನ ಎಮ್ಮೆ ಎತ್ತುಗಳಿಲ್ಲ ಅಂದರೆ ನಾವು ತೋಟ ಉಳಿಸ್ಕೊಳ್ಳೋದು ಭಾಳ ಕಷ್ಟ ಇದೆ. ಆದ್ದರಿಂದ ಈ ನಿಟ್ಟಿನಲ್ಲಿ ರೈತ ಬಾಂಧವರು ಪ್ರತಿಯೊಬ್ಬರು ಸಮಗ್ರ ಕೃಷಿ ಪದ್ಧತಿ ಅಂತರಕ್ಕೆ, ಕೋಳಿ ಸಾಕೋದು, ಕುರಿ ಸಾಕೋದು, ಮೇಕೆ ಸಾಕೋದು, ಅದೇ ರೀತಿ ಕೃಷಿ ಬೆಳೆಗಳು, ತೋಟಗಾರಿಕಾ ಬೆಳೆಗಳು ಎಲ್ಲವೂ ಇದ್ದಕ್ಕೆ ಸಮಗ್ರ ಕೃಷಿ ಪದ್ಧತಿ ಅಂತಾರೆ. ಆನಂತರ ಸಿರಿಧಾನ್ಯಗಳು. ನಾನಾಗಲೇ ನಿಮ್ಗೆ ಹೇಳಿದೆ, ಇವತ್ತು ಆರೋಗ್ಯ ಸಮಸ್ಯೆ ಹೆಚ್ಚಾಗಿರೋ ಕಡೆ ಸಿರಿಧಾನ್ಯ ಬಳಸಬೇಕು ಅಂತ. ಸಿರಿಧಾನ್ಯಗಳನ್ನು ನಾವು ಇಲ್ಲಿ ಅದಕ್ಕೆ ಸಿರಿಧಾನ್ಯ ಅಂತ ಯಾಕೆ ಹೆಸರು ಇಟ್ಟಾರೆ ಅಂದರೆ ಅದರಲ್ಲಿ ಹೆಚ್ಚಿಗೆ ನಮಗೆ ದೇಹಕ್ಕೆ ಬೇಕಾದಂಥ ಪೋಷಕಾಂಶಗಳ ರಾಶಿನೇ ಇದೆ. ಅದಕ್ಕೆ ಸಿರಿಧಾನ್ಯ ಅಂತ ಹೆಸರಿಟ್ಟಾರೆ. ಅವನ್ನ ಬೆಳೆಸೋದ್ರಿಂದ ಆರೋಗ್ಯಕ್ಕೂ ಒಳ್ಳೆಯದು, ಆಮೇಲೆ ಮಳೆ ಕಡಿಮೆ ಇರೋ ಕಡೆ ಒಳ್ಳೆ ಆದಾಯ ಕೊಡ್ತಾವೆ. ಈ ರೀತಿ ರೈತ ಬಾಂಧವರು. ಆನಂತರ ನೋಡಿ, ಇಲ್ಲಿ ಜೇನು ಸಾಕಣೆ ಇದೆ. ಜೇನುಳ ಇಲ್ಲ ಅಂದರೆ ಮುಂದಿನ ದಿನಗಳಲ್ಲಿ ನಾವು ಯಾರು ಇರಲ್ಲ, ಸರ್ವನಾಶ. ಅದಕ್ಕೆ ರೈತ ಬಾಂಧವರು ನಾವು ಯಾವಾಗಲೂ ಹೇಳ್ತೀವಿ, ಕಳೆನಾಶಗಳನ್ನು ಭಾಳ ಜಾಗೃತಿಯಿಂದ ಬಳಸಿ. ನಮ್ಮ ರೈತರು ಹೇಳ್ತಾರೆ, ಇಲ್ಲಿ ನೋಡಿ ಭರಮಸಾಗರ ಪೂರ್ತಿ ಅಡಿಕೆ ಬೆಳೆಗಾರ ಜಾಸ್ತಿ ಇರೋರು. ಇವ್ರೇನು ಕೇಳ್ತಾರೆ, ಸರ್ ಕಳೆನಾಶಕ ಎಷ್ಟು ಸರಿ ಹೊಡಿಬೇಕು ಸರ್ ಅಂತಾರೆ. ಅಣ್ಣ, ಹೆಸರೇ ಕಳೆನಾಶಕ. 1-2 ಬಾರಿ ಮಾಡಿದರೆ ಕಳೆನಾಶಕ, ಅದಕ್ಕಿಂತ ಜಾಸ್ತಿ ಮಾಡಿದರೆ ಸರ್ವನಾಶಕ. ನೋಡು, ಜೇನುಳ ಬದುಕಿರೋದೇ ಆ ಕಳೆಗಳಲ್ಲಿ. ಏನೋ ಸಣ್ಣ ಪುಟ್ಟ, ಯಾಕಂದ್ರೆ ಯಾವ ಹೂವಿನ ಗಿಡ ಮರ ಬೆಳೆಸಿದೀವಿ ನಾವು ಹೇಳಿ ಎಲ್ಲ ನಾಶ ಮಾಡಿಬಿಡ್ತೀವಿ. ಉಳ್ಕೊಂಡಿರೋವೇ ಕಳೆಗಳು, ಅವನು ಕಳೆನಾಶಕ ಹೊಡೆದು ನಾಶ ಮಾಡಿದ್ರೆ ಜೇನುಳ ಎಲ್ಲಿ ಬದಬೇಕು? ಜೇನುಳ ಆಡಲಿಲ್ಲ ಅಂದರೆ ಬೆಳೆಗಳಲ್ಲಿ ಬೀಜನೇ ಆಗಲ್ಲ. ಆದ್ದರಿಂದ ಮುಂದಿನ ಬದುಕು ಜೇನುಳ ನಾಶ ಆದರೆ ನಮಗೆ ಉಳಿಗಾಲ ಇಲ್ಲ. ಆದ್ದರಿಂದ ಪ್ರತಿಯೊಬ್ಬ ರೈತರು ಕೂಡ ಜೇನುಳವನ್ನು ಉಳಿಸ್ಕೊಳ್ಳೇಬೇಕು, ಜೇನು ಪೆಟ್ಟಿಗೆಯನ್ನು ಮಾಡಲೇಬೇಕು. ಸೊ ಇದು ಜೇನು ತುಪ್ಪ ತೆಗೆಯೋ ಯಂತ್ರ. ಜೇನು ಸಾಕಿದ್ರೆ ನಾವು ಅದಕ್ಕೆ ತರಬೇತಿ ಕೊಡ್ತೀವಿ. ನೋಡಿ, ಸಿರಿಧಾನ್ಯಗಳು ಗೊತ್ತಾಯ್ತಲ್ಲ, ಇವೆಲ್ಲ ಜೇನು ತರಬೇತಿ ಕೊಡ್ತಕ್ಕಂಥ ಚಿತ್ರಗಳು ಗೊತ್ತಾಯ್ತಲ್ಲ. ಸೊ ನೋಡಿ, ನಾವು ಯಾವ ರೀತಿ ತರಬೇತಿ ಮಾಡ್ತೀವಿ ಅಂತೇಳಿ ಅದ್ರ ಬಗ್ಗೆ ಕಾರ್ಯಕ್ರಮ ಪಟ್ಟಿ ಇದೆ. ಸೊ ಈ ರೀತಿ ಪ್ರತಿಯೊಬ್ಬ ರೈತ ಬಾಂಧವರು ನೋಡಿ, ಇವೆಲ್ಲ ಜೀವಾಣುಗಳಿವು. ನೋಡಿ, ಇವತ್ತು ಭೂಮಿಲಿ ಜೀವಾಣುಗಳಿಲ್ಲ. ಇವತ್ತು ನಮ್ಮದು ಭೂಮಿ ಹೇಗಾಗಿದೆ ಅಂದರೆ ಸತ್ತೋಗಿದೆ. ಜೀವ ಇಲ್ಲದ ಭೂಮಿಯಲ್ಲಿ ಬೇಸಾಯ ಮಾಡ್ತಾ ಇದ್ದೀವಿ. ರೈತರಿಗೆ ಜೀವಾಣುಗಳಿಂದ ಹೆಸರೇ ಗೊತ್ತಿಲ್ಲ. ಅಡಿಕೆ ತೋಟ ರೋಗ ಬಂದು, ಅಣಬೆ ರೋಗ ಬಂದು ಪೂರ್ತಿ ಹೋಗಿರುತ್ತೆ. ತೆಂಗಿನ ತೋಟ ಅಣಬೆ ರೋಗ ಬಂದು ಪೂರ್ತಿ ಹೋಗಿರುತ್ತೆ. ಆ ರೈತನಿಗೆ ಟ್ರೈಕೋಡ್ರಮ ಅಂತಲೇ ಗೊತ್ತಿರಲ್ಲ. ನೋಡಿ, ಟ್ರೈಕೋಡ್ರಮವನ್ನು ಬಳಸಲಿಲ್ಲ ಅಂದರೆ ಮುಂದಿನ ದಿನಗಳಲ್ಲಿ ಯಾವ ಬೆಳೆನೂ ಬರಲ್ಲ. ಆದ್ರಿಂದ ಈ ರೀತಿ ಟ್ರೈಕೋಡ್ರಮ ನೋಡಿ, ಇವೆಲ್ಲ ಜೀವಾಣುಗಳನ್ನು ಅಜೋಟೋಬ್ಯಾಕ್ಟರ್ ಇದೆ ನೋಡಿ, ಇದು ಟ್ರೈಕೋಡ್ರಮ ಅಂತಾರೆ. ಇದು ಟ್ರೈಕೋಡ್ರಮ ಅಂತ. ಈ ಟ್ರೈಕೋಡ್ರಮ ಹೆಂಗೆ ಅಂದರೆ, ಈ ಟ್ರೈಕೋಡರ್ಮ ಶಿಲೀಂಧ್ರ ಇದೊಂಥರ ಪೊಲೀಸ್ನರಿದ್ದಂಗೆ. ಅಡಿಕೆ ಮರಕ್ಕೆ, ತೆಂಗಿನ ಮರಕ್ಕೆ, ಬಾಳೆ ಗಿಡಕ್ಕೆ ರೋಗ ಬರುತ್ತಲ್ಲ, ಆ ರೋಗ ಕಳ್ಳರಿದ್ದಂಗೆ. ಪೊಲೀಸ್ನರು ಕೆಲಸ ಮಾಡುವಂಥ ಟ್ರೈಕೋಡರ್ಮ ಅಂತ ಜೀವಾಣುವನ್ನು ನಾವು ಬೇರೆ ಕೊಟ್ಟರೆ ಕಳ್ಳರ ಥರ ಕೆಲಸ ಮಾಡೋ ಆ ರೋಗಾಣುವನ್ನು ತಡೆಗಟ್ಟುತ್ತೆ. ಆದರೆ ಅದಕ್ಕೆ ಊಟ ಕೊಡ್ಬೇಕು. ಏನು ಊಟ ಅದಕ್ಕೆ? ಒಟ್ಟಿಗೆ ಗೊಬ್ಬರ. ಅಲ್ಲಿಗೆ ಬಂದ್ವಾ,
ದನ ಎಮ್ಮೆ ಇಲ್ಲ ಅಂದ್ರೆ ಏನು ಮಾಡೋಕ್ಕಾಗಲ್ಲ. ಅದಕ್ಕೆ ನಾವು ಆಡು ಭಾಷೆಯಲ್ಲಿ ಹೇಳ್ತೀವಿ, ಸರ್ವರೋಗಕ್ಕೂ ಸಗಣಿಯೇ ಮದ್ದು. ಸಗಣಿ ಉಳಿಸ್ಕೊಳ್ಳಲ್ಲ ಅಂದರೆ ತಾಲಿಕಾಟ್ ಸರಾಯಿ ಮದ್ದು ಮಾಡ್ಕೋಬೇಕಾಗುತ್ತೆ. ಟ್ರೈಕೋಡರ್ಮನ ಯಾವಾಗ ಬಳಸಬೇಕು? ಇದನ್ನ ಪ್ರತಿಯೊಂದು ಬೆಳೆಗೂ ಟ್ರೈಕೋಡರ್ಮ ಬಳಸ್ಬೇಕು. ಅದ್ರ ಬಗ್ಗೆ ರೈತರಿಗೆ ಮಾಹಿತಿನೇ ಅದಕ್ಕೆ ನಾವು ತರಬೇತಿ ಬಂದು ತಿಳ್ಕೋಬೇಕು. ಟ್ರೈಕೋಡರ್ಮ ಪ್ರತಿಯೊಂದು ಬೆಳೆಗೂ ಬಿತ್ತನೆ ಮಾಡ್ಬೇಕಾದ್ರೆ ಹಾಕ್ಬೇಕು. ಬಿತ್ತನೆ ಮಾಡೋಕ್ಕಿಂತ ಮುಂಚೆಲ್ಲ ಕೊಟ್ಟಿಗೆ ಗೊಬ್ಬರ ಜೊತೆ ಬೆರೆಸಿ ಹಾಕ್ಬೇಕು. ಅದಕ್ಕೆ ಟ್ರೈಕೋಡರ್ಮ ಮಿಶ್ರಣ ಮಾಡಿ ಕೊಟ್ಟಿಗೆ ಗೊಬ್ಬರಕ್ಕೆ ಏನಂತ ಗೊತ್ತಾ? ಸಂಪತ್ಭರಿತ ಕೊಟ್ಟಿಗೆ ಗೊಬ್ಬರ. ಬರೀ ಕೊಟ್ಟಿಗೆ ಗೊಬ್ಬರ ಅಲ್ಲ, ಸಂಪತ್ಭರಿತ ಕೊಟ್ಟಿಗೆ ಗೊಬ್ಬರ ಅಂತಾರೆ. ಟ್ರೈಕೋಡರ್ಮ ನೀವು ಬಳಸಲ್ಲ ಅಂದ್ರೆ ಯಾವ ಬೆಳೆನೂ ಮುಂದೆ ಬರಲ್ಲ. ಯಾಕೆಂದ್ರೆ ಮಣ್ಣಲ್ಲಿ ಇಲ್ಲ ಅದು. ಮರ ಗಿಡ ಎಲ್ಲ ಹಾಳು ಮಾಡಿ ಸರ್ವನಾಶ ಮಾಡಿಬಿಟ್ಟಿದೆ. ಈ ಪ್ರತಿಯೊಂದಕ್ಕೂ ಈ ರೀತಿ ಜೀವಾಣುಗಳನ್ನು ಬಳಸ್ತೇ ಹೋದ್ರೆ ಮುಂದೆ ಈ ಜೀವಾಣುಗಳಿದ್ರೆ ರೋಗಾಣುಗಳಿರಲ್ಲ. ಜೀವಾಣುಗಳಿಲ್ಲ ಅಂದ್ಮೇಲೆ ರೋಗಾಣುಗಳಿರಲೇಬೇಕಲ್ಲ. ಪೊಲೀಸ್ನವ್ರು ಇಲ್ಲ ಅಂದ್ಮೇಲೆ ಕಳ್ಳರು ಇದ್ದೇ ಇರ್ತಾರೆ. ಸೊ ಆ ರೀತಿ ಈ ಜೀವಾಣುಗಳ ಬಗ್ಗೆ ರೈತ ಬಾಂಧವರು ತಿಳ್ಕೊಂಡು ಹೆಚ್ಚಿನ ಸಂಖ್ಯೆ ಬಳಸಿದರೆ ಮುಂದಿನ ದಿನಗಳಲ್ಲಿ ಉತ್ತಮವಾದ ಬೆಳೆಯನ್ನು ಬೆಳೆಯ ಅನುಕೂಲ ಆಗುತ್ತೆ. ನೋಡಿ, ಇವೆಲ್ಲವೂ ಕೂಡ ವಿವಿಧ ರೀತಿಯ ರಾಗಿಗಳು, ಬೇರೆ ಬೇರೆ ತಳಿಗಳಿದೆ. ಸೊ ಎಲ್ಲ ರೀತಿಯ ರಾಗಿ, ಇವೆಲ್ಲ ಸಿರಿಧಾನ್ಯಗಳು ನೋಡಿ, ಸಿರಿಧಾನ್ಯಗಳು. ಆಮೇಲೆ ಭತ್ತದಲ್ಲಿ ಬೇರೆ ಬೇರೆ ತಳಿ. ಭತ್ತದಾಗಿ ನಾವೇನು ನೀರು ನಿಲ್ಲಿಸಿ ಬೆಳೆಸೋದು ಒಂದು ವಿಧಾನ, ಇವತ್ತು ಕಡಿಮೆ ನೀರಲ್ಲಿ ಬೆಳೆಸೋದು ಭತ್ತದಲ್ಲಿ ಭತ್ತ ಮಾಡುವಂಥ ವಿಧಾನಗಳಿದೆ. ಇವನ್ನ ರೈತ ಬಾಂಧವರು ತಿಳ್ಕೋಬೇಕು. ನೋಡಿ, ಪರಾಗಸ್ಪರ್ಶ ಆಗಲ್ಲ ನಾವು ಹೇಳುವಲ್ಲ, ಪ್ರತಿಯೊಂದು ಬೆಳೆಗೂ ಜೇನುಳಿಲ್ಲ ಅಂದ್ರೆ ಪರಾಗಸ್ಪರ್ಶ ಆಗಲ್ಲ ಅಂದ್ರೆ ಬೀಜನ ಕಟ್ಟಲ್ಲ. ಸೊ ಅದರಿಂದ ಪರಾಗಸ್ಪರ್ಶ ಉಳಿಸ್ಕೋಬೇಕು ಅಂದರೆ ಮುಂದಿನ ದಿನಗಳಲ್ಲಿ ನಾವು ಜೇನುಳು ಸಾಕಬೇಕು. ನೋಡಿ, ಜೈವಿಕ ಗೊಬ್ಬರ ಬಳಸಿದಾರೆ. ಜೈವಿಕ ಗೊಬ್ಬರ ಅಂದ್ರೆ ಬೇರಿಗೆ ಉಪಚಾರ ಮಾಡ್ತೀವಿ. ಆ ಜೀವಾಣು ಮಣ್ಣಲ್ಲಿಲ್ಲ ಇವತ್ತು ನಾನೆಲ್ಲ. ಆ ಬೇರಿಗೆ ಜೀವಾಣುನಲ್ಲಿ ಅದ್ದಿಬಿಟ್ಟು ಹಾಕಿದರೆ ಆ ಜೀವಾಣು ಬೆಳ್ಕೊಳ್ಳೋದು. ಬಟ್ ಅದಕ್ಕೆಲ್ಲ ಕೊಟ್ಟಿಗೆ ಗೊಬ್ಬರ ಭಾಳ. ಕೊಟ್ಟಿಗೆ ಗೊಬ್ಬರ ಇಲ್ಲ ಅಂದರೆ ಮುಂದಿನ ದಿನಗಳಲ್ಲಿ ಯಾವುದೇ ಬೆಳೆಯನ್ನು ಉಳಿಸ್ಕೊಳ್ಳೋಕ್ಕಲ್ಲ. ಅತಿಯಾದ ರಸಗೊಬ್ಬರ, ರಾಸಾಯನಿಕವನ್ನು ಬಳಸಿದರೆ ಮುಂದಿನ ದಿನಗಳಲ್ಲಿ ನಮ್ಮ ಆರೋಗ್ಯಕ್ಕೆ ಭಾರಿ ಸಮಸ್ಯೆ ಆಗುತ್ತೆ. ಅದನ್ನು ನೋಡಿ, ಇವೆಲ್ಲ ವಿವಿಧ ರೀತಿಯ ಭತ್ತದ ತಳಿಗಳು. ಇದರಲ್ಲಿ ನಾವು ಎಲ್ಲ ತಳಿ ಏನಕ್ಕೆ ಉಳಿಸ್ಕೊಂಡಿದ್ದೀವಿ ಅಂದರೆ ಮುಂದಿನ ಯಾವ ವಾತಾವರಣಕ್ಕೆ ಒಂದೊಂದು ತಳಿ ಹೊಂದ್ಕೊಂತ ಅದಕ್ಕನುಗುಣವಾಗಿ ರೈತ ಬಾಂಧವರನ್ನೆಲ್ಲ ಬೆಳೆದ್ರೆ ಅವರವ್ರ ತಳಿ, ಎಲ್ಲ ತಳಿನ ರೈತರು ಬೆಳೆಯೋಕ್ಕಾಗಲ್ಲ. ನಾವು ಸಂಶೋಧನಾ ಕೇಂದ್ರ ಎಲ್ಲ ತಳಿಗಳನ್ನು ಇಟ್ಟಿದ್ದೀವಿ. ಆದರೆ ರೈತ ಬಂದವರು ಅನುಕೂಲ ಆಗುವಂಥದ್ರಲ್ಲಿ ನಾವು ಶಿಫಾರಸು ಮಾಡ್ತೀವಿ. ಅದನ್ನು ಅವ್ರು ಬಳಸ್ಕೊಂಡು ಬೆಳೆ ಬೆಳೆದ್ರೆ ಉತ್ತಮವಾದ ಬೆಳೆಯನ್ನು ಬೆಳ್ಕೋಬೇಕು. ಇಂದ ರೈತ ಬಾಂಧವರು ವೈಜ್ಞಾನಿಕವಾಗಿ ಬೇಸಾಯ ಮಾಡಬೇಕು ಅಂದರೆ ಸಂಶೋಧನಾ ಕೇಂದ್ರ, ಕೃಷಿ ವಿಜ್ಞಾನ ಕೇಂದ್ರಕ್ಕೆ ಬಂದು ಮಾಹಿತಿ ತಿಳ್ಕೊಂಡ್ರೆ ಅವರು ವೈಜ್ಞಾನಿಕವಾಗಿ ಕಲಿಬೇಕು. ಅವ್ರು ಕಲ್ತ್ಕೊಂಡು, ನಾನು ರೈತರಿಗೆ ಅದೇ ಹೇಳೋದು, ನೀನು ವಿಜ್ಞಾನಿ ಆದ್ರೂ ಮಾತ್ರ ನೋಡಪ್ಪ ನಿಮ್ಮ ಹೊಲ ಉದ್ಧಾರ ಆಗುತ್ತೆ ಅಂತ. ರೈತ ಬಾಂಧವರು ಪ್ರತಿಯೊಬ್ಬರು ಕೂಡ ಅವರು ವಿಜ್ಞಾನಿಗಳಾಗಬೇಕು. ವಿಜ್ಞಾನಿಗಳಾಗ ತರಬೇತಿ ನಾವು ಕಲಿಬೇಕು. ಸೊ ಈ ರೀತಿ ರೈತ ಬಾಂಧವರು ವೈಜ್ಞಾನಿಕವಾಗಿ ತಿಳ್ಕೊಂಡು ಬೇಸಾಯ ಮಾಡಿದರೆ ಮುಂದಿನದಲ್ಲಿ ನಮಗೆ ಉಳಿಗಾಲ. ಇಲ್ಲದೆ ವೈಜ್ಞಾನಿಕತೆ ಇಲ್ಲ ಅಂದರೆ ಮುಂದೆ ನಮಗೆ ಕೊನೆಗಾಲ ಅಂತ ನಾವು ತಿಳ್ಕೋಬೇಕಾಗುತ್ತೆ. ಇದನ್ನು ರೈತರು ಗಂಭೀರವಾಗಿ ಪರಿಗಣಿಸಿ ವೈಜ್ಞಾನಿಕ ಪದ್ಧತಿನ ಅಳವಡಿಸ್ಕೊಂಡು ಉತ್ತಮವಾದ ಜೀವನ ರೂಪಿಸ್ಕೋಬೇಕು ಅಂತ ನಾನು ಹೇಳ್ತೀನಿ. ಈಗ ಇನ್ನು ಬೇಸಿಗೆ ಆರಂಭ ಆಗ್ತಾ ಇದೆ. ಸುಮಾರು ಜನ ಇಲ್ಲೆಲ್ಲ ಅಡಿಕೆ ಬೆಳೆಗಾರರು ಇದ್ದಾರೆ. ಅವ್ರಿಗೆ ಏನು ಸಲಹೆ ಕೊಡಿ? ಅಡಿಕೆನಲ್ಲಿ ಈಗ ನಾನು ಈಗಾಗಲೇ ಬರ್ಬೇಕಾದ್ರೆ ಅಡಿಕೆ ತೋಟಕ್ಕೆ ಹೋಗಿ ಬಂದೆ. ಬೇಸಿಗೆನಲ್ಲಿ ಅಡಿಕೆ ಬೆಳೆಗಾರರಿಗೆ ನಾನು ಹೇಳ್ತಕ್ಕಂಥ ಕಿವಿ ಮಾತು, ಪ್ರತಿಯೊಬ್ಬ ರೈತರು ಅಡಿಕೆ ತೋಟದಲ್ಲಿ ಹಸಿರಾಗಿರ್ತಕ್ಕಂಥ ಒಂದು ದಯಾಂಚ, ಸೆಣಬು, ಅಲಸಂದೆ, ಉರುಳಿ ಇಂಥ ಬೆಳೆಗಳನ್ನು ಬೆಳೆಸಬೇಕು. ಏನೂ ಬೆಳೆದೇನೆ ಕಳೆನಾಶಕ ಹೊಡೆದು ಸಂಪೂರ್ಣವಾಗಿ ಪಚ್ಚ ಮಾಡ್ಕೊಂಡ್ರೆ ಈ ಬಿಸಿಲಿಗೆ ನಲಿಗೆ ಹೋಗ್ತವೆ. ಆಮೇಲೆ ಕೆಂಪು ನುಸಿಗಳು ಜಾಸ್ತಿ ಆಗ್ತವೆ. ಅವು ಏನು ಔಷಧಿ ಸಿಂಪಡಣೆ ಮಾಡಿದ್ರು ಕೂಡ ಹತೋಟಿ ಕಷ್ಟ. ಅದಕ್ಕಾಗಿ ರೈತರು ತಂಪಾಗಿಟ್ಟಿರಬೇಕು. ಆಮೇಲೆ ಸಂದರ್ಭಕ್ಕೆ ಸರಿಯಾಗಿ ನೀರನ್ನು ಹಾಯಿಸ್ಬೇಕು. ಅದು ಭಾಳ ಮುಖ್ಯ. ಬೇಸಿಗೆ ಕಾಲದಲ್ಲಿ ಅಡಿಕೆ ತೋಟ ಉಳಿಸ್ಕೊಳ್ಳೋದು ಭಾಳ ಕಷ್ಟ ಇದೆ. ಯಾಕೆಂದರೆ ಬೇಸಿಗೆ ಇಲ್ಲಿವರೆಗೂ ಮಾಮೂಲಿ ಥರ ಇಲ್ಲ. ಈಗ ಕಳೆದ ವರ್ಷದಿಂದ ಅಡಿಕೆ ಬೆಳೆಗಾರರು ಕಳೆದ ವರ್ಷದಿಂದ ಅರ್ಧಕ್ಕರ್ಧ ಇಳುವರಿ ನಷ್ಟ ಮಾಡ್ಕೊಂಡಾರೆ. ಸೊ ಆದ್ದರಿಂದ ರೈತ ಬಾಂಧವರು ವೈಜ್ಞಾನಿಕವಾಗಿ ತಿಳ್ಕೋಬೇಕು ಅಂದರೆ ಕೃಷಿ ವಿಜ್ಞಾನ ಕೇಂದ್ರ, ಸಂಶೋಧನಾ ಕೇಂದ್ರಕ್ಕೆ ಬಂದು ಹೆಚ್ಚಿಗೆ ಮಾಹಿತಿ ತಿಳ್ಕೊಂಡ್ರೆ ಉತ್ತಮವಾದ ಬದುಕನ್ನು ಕಟ್ಟಿಕೊಳ್ಳೋಕೆ ಅನುಕೂಲ. ಹಾಗೆ ಈ ಅಣಬೆ ಕೃಷಿ ಬಗ್ಗೆ, ಅಣಬೆ ಕೃಷಿ ರೈತರು ಇದನ್ನು ಮನೆಯಲ್ಲೇ ಮಾಡ್ಕೋಬೋದು. ಇದ್ರ ಬಗ್ಗೆ ನಮ್ಮಲ್ಲಿ ತರಬೇತಿ ಕೊಡ್ತಾರೆ. ಇದು ಏನು ಹುಲ್ಲ? ಇದು ಭತ್ತದ ಹುಲ್ಲನ್ನು ಚೆನ್ನಾಗಿ ತೊಳೆದುಬಿಟ್ಟು ಅದನ್ನು ಸ್ಟೆರಿಲೈಸ್ ಮಾಡ್ದಂಗೆ ಮಾಡಿಬಿಟ್ಟು ಅದನ್ನು ಒಂದಿದ್ರೆ ತುಂಬಿ ಇದಕ್ಕೆ ಅಣಬೆ ಬೀಜ ಬರುತ್ತೆ, ಅದನ್ನು ಹಾಕ್ಬಿಟ್ಟು ಮನೇಲಿ ಬೆಳೆದ್ಮೇಲೆ ಇದು ಉತ್ತಮವಾದ ಅವರವರೇ ಬೆಳ್ಕಂತ ಬಳಸ್ತಾರೆ. ಸೊ ಇವೆಲ್ಲ ರೈತ ಇದಕ್ಕೆಲ್ಲ ತರಬೇತಿ ಕೊಡ್ತಾರೆ. ನಾವು ಇಲ್ಲಿ ಇಟ್ಟಿರೋದು ನೋಡ್ಲಿಕ್ಕೆ. ಹೆಚ್ಚಿನ ಮಾಹಿತಿ ಬೇಕು ಅಂದ್ರೆ ನಮ್ಮ ಕೃಷಿ ವಿಜ್ಞಾನ ಕೇಂದ್ರ ಅಥವಾ ಸಂಶೋಧನಾ ಕೇಂದ್ರಕ್ಕೆ ಬಂದು ಮಾಹಿತಿ. ನಿಮ್ಮ ಸಂಪರ್ಕ ಸಂಖ್ಯೆ ಏನು ಹೇಳಿ? ನಮ್ಮ ಸಂಪರ್ಕ ಸಂಖ್ಯೆ 77 60 36 98 72. ಸೊ ನಮಸ್ಕಾರ. ಒಂದು ಉತ್ತಮವಾದ ಮಾಹಿತಿಯನ್ನು ಕೊಟ್ಟಿದ್ದೀರಿ. ತಮಗೆ ನಮ್ಮ ಕಡೆಯಿಂದ
ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಹೇಳಲಿಕ್ಕೆ ಬಯಸ್ತೇವೆ. ತರಳಬಾಳು ಕೃಷಿ ಮೇಳದಲ್ಲಿ ತಾವು ಭಾಗವಹಿಸಿ ರೈತರಿಗೆ ಮಾಹಿತಿ ಕೊಡ್ತಾ ಇರೋದರಿಂದ ಈ ಒಂದು ಮಾಹಿತಿಯನ್ನು ಪಡೆದುಕೊಂಡು ರೈತರು ಮಾಹಿತಿಯನ್ನು ಪಡೆದುಕೊಂಡು ಸುಸ್ಥಿರವಾದಂತಹ ಸುರಕ್ಷಿತ ವೈಜ್ಞಾನಿಕವಾದ ಕೃಷಿಯನ್ನು ಮಾಡಲಿ ಅಂತೇಳಿ ನಾವು ಈ ಸಂದರ್ಭದಲ್ಲಿ ಆಶಯ ವ್ಯಕ್ತಪಡಿಸ್ತೀವಿ. ಶರಣ. ನಮಸ್ಕಾರ. ರೂಪಾಯಿ ತೋರಿಸಿದ್ದೀವಿ ನಾವು. ಅಡಿಕೆ ರೂಪಾಯಿ ಯಾವ ಕಾರಣಕ್ಕೂ ಬೆಂಕಿ ಇಟ್ಕೊಂಡು ಹೇಳಿ. ಹೌದು, ಹಾಸನ ಡಿಸ್ಟಿಕ್. ಹಾಸನ ಅಲ್ಲ, ಶಿವಮೊಗ್ಗ. ನಾವಲ್ಲಿ ನೊಣಕೆರೆಗೆ ಒಂದು ಇದು ಮಾಡಿದ್ವಿ, ತರಬೇತಿ ಕೇಂದ್ರ. ಅದನ್ನ ನೀವು ಮಾಹಿತಿ ಕೊಡ್ಬೇಕು. ಇದು ನಾವಿಲ್ಲಿ ಇಟ್ಟಿರೋದು ಅಣಿಬೆಯನ್ನ ನೀವು ಬೆಳೆಸ್ಬೋದು ಅನ್ನೋದ್ರ ಬಗ್ಗೆ ನಮ್ಮಲ್ಲಿ ತರಬೇತಿ. ಒಳ್ಳೇದು. ನಾನು ತುರುವೇಕೆರೆ ತಾಲೂಕು. ಒಳ್ಳೇದು. ಇದೈತಲ್ಲ, ಅಲ್ಲಿ ಚನ್ನರಾಯಪಟ್ಟಣ ಅಲ್ಲಿ ಬಂದಿದ್ದೆ. ಅಲ್ಲಿ ನಾನು ಟ್ರೈನಿಂಗ್ ತಗೊಂಡ್ಬಂದೆ 3 ತಿಂಗಳು. ನಳ ವ್ಯವಸಾಯ ಇದು ಇತ್ತಲ್ಲ, ನೋಡ ಶಿವಪ್ಪ ನಾಯಕ ಅಂದ್ರೆ ಅಲ್ಲೇ. ಶಿವಪ್ಪ ನಾಯಕ ಅಂದ್ರೆ ಶಿವಮೊಗ್ಗದ ನಮ್ಮದು. ಹೇಳಿ. ಅದಕ್ಕೆ ಇದು ಅಣಬೆ ವ್ಯವಸಾಯ ನಮಗೆ ಬೆಳೆಸಿದ್ವಿ. ಜೋಳದ ಕಾರಣಾಗ ಅವರು ಬಯಲಜಿ ಕೊಟ್ಟಿದ್ರು. ಬೆಳೆಸಿ ನಾವು ತಿಂಗಲ್ಲ ಅಲ್ಲೇ ಮಾಡ್ತೀವಿ. ತಾಲೂಕು ಮಚ್ಚಹಳ್ಳಿ. ಹೌದು. ರಂಗೇಶ್ವರ ಗೊತ್ತಾ? ಅಲ್ಲಿ ನಮ್ಗೆ ಯಾಕೆ ಫಲದಾಯಕ ಇಲ್ಲ, ಇಲ್ಲಿ ಬರುತ್ತಲ್ಲ ನಾವು ಕೇಳಿದ್ವಿ. ಅದಕ್ಕೆ ನಾನು ಅಣಬೆ ತಜ್ಞ ಅಲ್ಲ, ಆದರೆ ಇಲ್ಲಿ ನಾವು ನಿಮಗೆ ಅಣಬೆ ಬಗ್ಗೆ ಮಾಹಿತಿ ತಿಳ್ಕೊಳ್ಳಿ ಇಟ್ಟಿದ್ದೀವಿ. ಇದ್ರ ಬಗ್ಗೆ ಹೆಚ್ಚಿಗೆ ಮಾಹಿತಿ ಬೇಕು ಅಂದರೆ ಬೊಬ್ಬೂರು ಫಾರಮಲ್ಲಿ ಅಣಬೆ ತಜ್ಞರಿದ್ದಾರೆ. ಹಿರಿಯೂರು ತಾಲೂಕಲ್ಲಿ ಕತ್ಲಗೇರಲ್ಲಿ ಅಣಬೆ ತಜ್ಞರು. ಅಲ್ಲಿ ಬಂದರೆ ಇದ್ರ ಬಗ್ಗೆ ಹಿರಿಯೂರು ತಾಲೂಕು ಯಾವ ಬೊಬ್ಬೂರು ಫಾರಮ್ ಇದೆ. ಅಲ್ಲಿ ನಿಮ್ಗೆ ಇದ್ರ ಬಗ್ಗೆ ನೊಣಕೆರೆ ಇತ್ತಲ್ಲ ನಿಮ್ದು? ನೊಣಕೆರೆ ಇಲ್ಲ, ನೆನೆಯಲ್ಲಿ ನಾನು ಶಿವಮೊಗ್ಗದ್ದು ಬೊಬ್ಬೂರು ಫಾರಮ್ ಇದೆ. ನೊಣಕೆರೆಗೆ ಇರೋದು ಅದು ಬೆಂಗಳೂರಿಗೆ ಬರ್ತದೆ. ನಾನು ಅಲ್ಲಿ ಹೋಗಿದ್ದೆ. ನಾನೇನು ನೋಡಿದಲ್ಲ. ತರಳಬಾಳು ಹುಣ್ಣಿಮೆ ಮಹೋತ್ಸವ ಸಂದರ್ಭದಲ್ಲಿ ಆಯೋಜಿಸಿರ್ತಕ್ಕಂಥ ಕೃಷಿ ಮೇಳದಲ್ಲಿ ಶಿವಪ್ಪ ನಾಯಕ ಕೃಷಿ ವಿಜ್ಞಾನ ಕೇಂದ್ರ ಶಿವಮೊಗ್ಗ ಇವರಿಂದ ಮಾಹಿತಿಯನ್ನು ಪಡ್ಕೊಂಡಿದ್ದೀವಿ. ಅದೇ ರೀತಿ ಇನ್ನು ಹಲವು ಸ್ಟಾಲ್ಗಳಿಂದ ಇಲ್ಲೆಲ್ಲ ಹಾಕಿದ್ದಾರೆ. ಸಾವಯವ ಗೊಬ್ಬರ ಮತ್ತು ತಾಂತ್ರಿಕ ಒಳಗೊಂಡಿರ್ತಕ್ಕಂಥ ಆಧುನಿಕ ರಾಸಾಯನಿಕ ಗೊಬ್ಬರಗಳು ಹಾಗೂ ಇತರೆ ಎಲ್ಲ ಹಲವಾರು ಬಗೆಯ ಸ್ಟಾಲ್ಗಳು ಸಹ ಇಲ್ಲಿದೆ. ಈ ರೈತರು ಬಂದು ಒಬ್ಬೊಬ್ಬರಾಗಿ ಬಂದು ಅವರ ಕುಟುಂಬ ಸಮೇತ ಬಂದು ಇಲ್ಲಿ ಮಾಹಿತಿಯನ್ನು ಪಡೆದುಕೊಳ್ತಾ ಇದ್ದಾರೆ. ಈ ಮಾಹಿತಿಯನ್ನು ಪಡೆಯುವ ಮೂಲಕ ಎಲ್ಲರೂ ಉತ್ತಮವಾದ ಒಂದು ಆಧುನಿಕ ಸುಸ್ಥಿರ ಕೃಷಿಯನ್ನು ಮಾಡಲಿ ಅಂತೇಳಿ ಈ ಸಂದರ್ಭದಲ್ಲಿ ಹೇಳ್ತಾರೆ. ಮತ್ತೆ ಕಳೆ ಬರುತ್ತಲ್ಲ, ಅವ್ರು ಬರಲಿ ಬಿಡಿ, ಏನಾಗುತ್ತೆ? ಕಳೆ ಬಂದ್ರೆ ಏನಾಗುತ್ತೆ? ಏನಾಗಲ್ಲ. ಸಣ್ಣ ಗಿಡದ ಕಳೆ ತೆಗಿಬೇಕು. ಸಣ್ಣ ಗಿಡದಾಗ 1 ವರ್ಷ ಬಡ್ಡೆ ಬುಡ ಬಿಟ್ಕೊಳ್ಳೋ ತನಕ ಕಳೆ ತೆಗಿಬೇಕು. ದೊಡ್ಡದಾದ್ಮೇಲೆ ಯಾವುದೇ ಕಾರಣಕ್ಕೂ ಕಳೆಯನ್ನ ಬೆಳೆದ್ರೆ ಏನಾಗಲ್ಲ. ಯಾವ್ದ ಕಳೆ ಇದ್ರೆ ಏನಾಗಲ್ಲ, ದೊಡ್ಡದಾದ್ಮೇಲೆ ಏನಾಗಲ್ಲ ಅಂತ ಹೇಳಿದ್ನಲ್ಲ. ಆಮೇಲೆ ಸರಿ ನೋಡಿ, ಇವರು ಒಳ್ಳೆ ಪ್ರಶ್ನೆ ಕೇಳಿದ್ರು. ಅದು ಉತ್ತರ ಎತ್ತಿ ಕೇಳಿ. ಜಗತ್ತಿನಲ್ಲಿ ಒಂದು ಬೇಕು ಅಂದ್ರೆ ಒಂದು ಕಳ್ಳೆ. ಕಳ್ಳೆ ಭೂಮಿಲಿ ಜೀವಾಣುಗಳು ಅಂತಿದಾವೆ, ಗೊತ್ತಲ್ಲ? ತೋರಿಸ್ತೀನಿ ನೋಡಿ. ಇದು ಟ್ರೈಕೋಡರ್ಮಾ ಅಂತಾರೆ. ಈ ಜೀವಾಣುವನ್ನ ಪ್ರತಿಯೊಂದು ಬೆಳೆಗೆ ಹಾಕ್ಬೇಕು. ಆಗಲಿಲ್ಲ ಅಂದ್ರೆ ನಮ್ಮ ಜೀವ ಬರುತ್ತಲ್ಲ. ಇದು ಆಗಲಿಲ್ಲ ಅಂದ್ರೆ ಅಡಿಕೆ ಮಾಡಕ್ಕೆ ರೋಗ ಬರ್ತವೆ. ಯಾವ ಅಣಬೆ ರೋಗ ಅಂತ ಎಷ್ಟು ಜನ ತೊಟ್ಟಲ್ಲ ಅಣಬೆ ರೋಗಿನ ಗೊತ್ತಿಲ್ಲ. ಯಾವ ರೋಗ ಬಂದು ನಮ್ಗೆ ಇದೇ ರೋಗ ಅಂತ ಕಂಡಿಡಿಯಕ್ಕಾಗಲ್ಲ. ಒಳ್ಳೆ ಪ್ರಶ್ನೆ ಕೇಳಿದ್ರೆ ಯಜಮಾನ್. ನೋಡ್ರಿ, ನಮ್ಮಂತವ್ರು ಒಂದು ಮಾಹಿತಿ ಕೊಡ್ರಿ, ನಾವಿರೋದೇ ಅದಕ್ಕಾಗಿ. ಆದ್ರೆ ನೀವೊಂದು ಮಾಡ್ಬೇಕು. ಅವ್ರೇನು ನಮ್ಮ ತೋಟಕ್ಕೆ ಬಂದು ಮಾಹಿತಿ ಕೊಟ್ಟು ಒಳ್ಳೆ ವಿಷಯನೇ ಅದು. ಹೆಂಗೆ ಅಂದ್ರೆ ಡಾಕ್ಟ್ರೇ ಬಂದು ನಮ್ಮ ಮನೆಗೆ ನಿಮಗೆ ಟ್ರೀಟ್ಮೆಂಟ್ ಕೊಡ್ರಿ ಅಂದಂಗಾಯ್ತು. ಆ ಡಾಕ್ಟ್ರು ಬರೋದಕ್ಕಿಂತ ಮುಂಚೆ ನೀವು ಹಾಸ್ಪಿಟ್ಲಿಗೆ ಬರ್ತಾರೆ. ಕೃಷಿ ವಿಜ್ಞಾನ ಕೇಂದ್ರಕ್ಕೆ ಹುಳ ಬಂದಿರೋದು. ನನ್ನ ಹತ್ರ ನೋಡಿ, ದಿನ ನನಗೆ 20ರಿಂದ 25 ಜನ ಬರ್ತಾರೆ. ಬೊಬ್ಬೂರು ಫಾರಂ ಅಂತಾರೆ. ದಿನ 20ರಿಂದ 25 ಜನ ಬರ್ತಾರೆ. ಬೆಳಗ್ಗಿಂದ ಸಂಜೆವರೆಗೂ ಕೂತ್ಕೊಂಡವ್ರಿಗೆ ಮಾಹಿತಿ ಕೊಟ್ಟು ಕೆಲವು ರೈತರು, ಸ್ವಾಮಿಯ ನಮ್ಮ ತೋಟಕ್ಕೆ ಬರ್ರಿ ಅಂತಾರೆ. ನಾನು ತೋಟಕ್ಕೆ ಹೋದ್ರೆ 20 ಜನ ವಾಪಸ್ ಹೋಗ್ತಾರೆ. ನಾನು ಕೇಳ್ಬೋದು, ಹಂಗೆ ಸರ್ ಹಂಗ ನೀವು ತೋಟಕ್ಕೆ ಹೋಗಲ್ಲ ಅನ್ಬೋದು. ನಾನು 30 ವರ್ಷ ತೋಟಕ್ಕೆ ಹೋಗಿ ಬೆನ್ಮೂಳೆ ಜರಿಸಿಕೊಂಡಿದ್ವಿ, 2 ಮೂಳೆ ಜರುಗಿದ್ದಾವೆ. ಯಾಕೆ ಹೇಳಿ, ತೋಟ ಅಡ್ಡಾಡೆ ಕಲ್ತಿದ್ದೀನಿ. ತೋಟಕ್ಕೆ ನೀವು ಏನಿದ್ದು ಎಲೆ ತಂದ್ರೆ ಎಲ್ಲ ಹೇಳ್ತೀನಿ. ಗೊತ್ತಾಗಲಿಲ್ಲ ಅಂದರೆ ನಾನೇ ಬರ್ತೀನಿ. ಏನು ಹೇಳಿ ನನ್ನ ಪ್ರಶ್ನೆ. ಆದ್ದರಿಂದ ನೀವು ಫಸ್ಟು ಹುಳ ಬಂದು, ಆಮೇಲೆ ಕೆಲವು ರೈತರು ಏನು ಮಾಡ್ತಾರೆ ಗೊತ್ತಾ? ಹುಳ ಬಂದಾಗ, ರೋಗ ಬಂದಾಗ ಎಲೆ ತರ್ರಿ ಅಂತೀವಿ.
ಎಲೆ ಹೆಂಗ್ ತರ್ಬೇಕು ನೀವು? ಕೆಲವ್ರು ನನ್ನ ಹತ್ರ ಕೆಲವು ರೈತ ಮಾಡ್ತಾರೆ ಗೊತ್ತಾ, ಒಣಗಿರೋ ಎಲೆ ಜೇಬಾಗಿ ಇಟ್ಕೊಂಡ್ಬಂದು ಸಾರ್ ಇದೇನಾಗಿದೆ ಅಂತ ನಾನೇ ಕೇಳ್ತು ಗೊತ್ತಾ, ಯಾತ್ರದ್ದು ಎಲೆ ಯಜಮಾನ್ರಿ ಅಂತ. ಒಣಗಿರೋ ಎಲೆ ಹೇಳ್ರಿ ವಿಜ್ಞಾನಿಗಳಿಗೆ ಅಂತಾರೆ. ಫಸ್ಟ್ ಎಲೆ ತರ್ಬೇಕಂದ್ರೆ ಪೂರ್ತಿ ಒಣಗೋಗಿರುತ್ತಂದ್ರೆ ಅದು ಹೆಂಗಿರುತ್ತೆ ಗೊತ್ತಾ, ಒಳತಾಗಾರ ಏನಾದ್ರು ಒಂದು ಡಾಕ್ಟರ್ ಮುಂದೆ ಇದೆ, ಡಾಕ್ಟ್ರೆ ಇದಕ್ಕೆ ಬೇದಿ ಆಗಿತ್ತ ವಾಂತಿ ಆಗಿತ್ತ ಅಂದ್ರೆ ಡಾಕ್ಟ್ರ್ ಏನು ಹೇಳ್ತಾರೆ. ಅದಕ್ಕೆ ಹೆಂಗ್ ಎಲೆ ತರಬೇಕು ಅಂದ್ರೆ ಒಂಬಾಳೆನ ಅರ್ಧ ಕಾಲು ಭಾಗ ಒಣಗಿರೋದು, ಅರ್ಧ ಭಾಗ ಒಣಗಿರೋದು, ಮುಕ್ಕಾಲು ಭಾಗ ಒಣಗಿರೋದು, ಪೂರ್ತಿ ಒಣಗಿರೋದು ಎಲ್ಲ ಥರದ ಎಲೆ ಸ್ವಲ್ಪ ಹಾ, ಅವಾಗ ನಾವು ಕರೆಕ್ಟಾಗಿ ಗುರ್ತಿಸ್ತೀವಿ, ಮಾಹಿತಿ ಗೊತ್ತಾಯ್ತಲ್ಲ. ಸೊ ಈ ರೀತಿ ನೀವು ಎಲ್ಲ ಥರದ ಎಲೆ ಅಲ್ಲ ಸರ್, ಕರೆಕ್ಟ್. ಈಗ ಸ್ಪೆಸಿಫಿಕ್ ಆಗಿ ನಾವು ಮಳೆ ನಿರ್ವಹಣೆ ಮಾಡ್ಕೊಳ್ಳೋದು ಹೆಂಗೆ ಹೇಳ್ತೀನಿ. ಅದೇ ಭಾರಿ ಸಮಸ್ಯೆ ಆಗ್ಬಿಡುತ್ತೆ. ನಾನು 3 ವರ್ಷದಿಂದ ಒಂದು ತಕ್ಷಣ ಕಳೆನಾಶಕ ಹೊಡೆಯಕ್ಕೆ ಆಸಕ್ತಿ ಇದ್ದಿಲ್ಲ, ಆಸಕ್ತಿ ಇದ್ದಿದ್ದಿಲ್ಲ. ಅದು ನೋಡಿ 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 ಬೇಜಾರಾಗಿ ಈಗ 6 ತಿಂಗಳ ಗಿಡ ರೌಂಡ್ ಅಪ್ ಕಳೆನಾಶಕ ನೋಡಿ ಒಬ್ಬಂಟಿಗೆ ಯಾವುದು ಸಿರಿಗೆರೆ ನೋಡಿ. ಮಂಜುನಾಥ್ ಅವರು ಹೇಳ್ತಾರೆ ಸರ್, ನಾನು ರೋಸಿ ಕಳೆನಾಶಕ ಅನಿವಾರ್ಯ ಹೊಡೆದೆ ಅಂತ ಹೇಳ್ತಾರೆ. ಕಳೆನಾಶಕ ನಾನು ಒಂದೆರಡು ಬಾರಿ ಅನಿವಾರ್ಯ ಮಾಡಲೇಬೇಕು, ವರ್ಷಕ್ಕೆ ಒಂದ್ಸರಿ ಅನಿವಾರ್ಯ ಅಲ್ಲ. ನಾವು ಕಳೆನಾಶಕ ಬಳಸಬೇಡಿ ಅಂತ ಹೇಳ್ತೀವಿ. ತಪ್ಪು ಯಜಮಾನ್ರೆ ನೋಡಿ ಅವ್ರ ಅನುಭವ. ಯಾಕೆ ಅಂದ್ರೆ ಅದು ಕೂಡ ಬೇರೆ ಹೆಂಗ್ ಮಾಡ್ಬೇಕು? ಆದ್ರೆ ಒಂದು ತಿಳ್ಕಲೆ ನಾನು ಹೇಳಿದ್ನಲ್ಲ, 1-2 ವರ್ಷ ಗುದ ಬಿಟ್ಕೊಳ್ಳೋವರೆಗೂ ಕೂಡ ಕಳೆ ಬೆಳೆದ್ರೆ ಕಳೆ ತೆಗಿಲೇಬೇಕು. ನೀವು ಸಣ್ಣ ಅಲ್ಲ, 1 ವರ್ಷ 2 ವರ್ಷ ಸಸಿಗೆಲ್ಲ ನೀವು ಕಳೆ ಇಟ್ಕೊಂಡ್ರಿ ಅಂದ್ರೆ ಅದು ಬೆಳವಣಿಗೆ ಆಗಲ್ಲ. ಅದು ರೆಡಿ 1 ಅಡಿ ಸುತ್ತನಾರ ಕಳೆ ತೆಗಿಬೇಕು. ದೊಡ್ಡ ಮರಗಳಿಗೆ ಕಳೆ ಬೆಳೆದ್ರೆ ಆಮೇಲೆ ಒಂದು ತಿಳ್ಕಲಿ. ಈಗ ನಾನು ಬೇಸಿಗೆಯಲ್ಲಿ ಏನು ಹೇಳ್ತಾ ಗೊತ್ತಾ ರೈತರಿಗೆ, ನಾನು ನಿಮ್ಗೆ ಹೇಳಿದೆ ದಯಾಂಚ, ಶಣಬು, ಅಲಸಂದೆ, ಉಳ್ಳಿ ಏನಾರು ಹಾಕ್ರಿ. ಏನೂ ಹಾಕಲ್ಲ ಅಂದರೆ ಪಾರ್ಟಿ ನಿಮ್ಮ ಗಿಡ ಬೆಳೆದವ್ರವನ್ನ ಹಂಗೆ ಇಟ್ಕೊಳ್ರಿ. ಬೇಸಿಗೆ ಮುಗಿಯೋವಾಗ ಕಳೆನಾಶಕ ಹೊಡೆಯೋದು ಒಂದೇ. ಮಂಜುನಾಥ್ ಅವರೇ, ಕಳೆನಾಶಕವನ್ನು ಸಿಂಪರಣೆ ಮಾಡೋದು ಒಂದೇ. ಅಡಿಕೆ ತೋಟಕ್ಕೆ ಬೇಸಿಗೆಲೆ ತಲೆಗೊಳಿಸ್ಕೊಂಡು ಬಿಸಿಲು ಏನಾದ್ರು ಗಿಡವನ್ನು ಬೆಳೆಸ. ನಾನು ಈಗ ಬರ್ಬೇಕಾದ್ರೆ ಇಲ್ಲಿ ವಿಜಾಪುರ ತೋಟಕ್ಕೆ ಹೋಗ್ಬಂದೆ. ಆ ರೈತರು ಅವರೇ ಮಾಡಿಬಿಟ್ಟಾರೆ ಇದನ್ನ ಇದನ್ನ ಹಾಕಿದ್ರು, ಯಾವುದು ಸೆಣಬು ಹಾಕಿದ್ರು, ಎಲ್ಲ ಕಡ್ದುಬಿಟ್ಟಾರೆ. ಕಡ್ದ ತಕ್ಷಣ ಎಲ್ಲ ಕಡ್ದಾಕ್ಬಿಟ್ಟಾರೆ, ಎಲ್ಲ ಅಡಿಕೆ ಗಿಡ ಹಳದಿ ಆಗ್ಬಿಟ್ಟಾರೆ. ನಾನು ಹೇಳಿದೆ ಅಡಿಕೆ ಗಿಡ ಮತ್ತೆ ಹಾಕ್ತೀನಿ. ಆಮೇಲೆ ನೀರು ನಿರ್ವಹಣೆ ಏನು ಮಾಡಬೇಕು ಹೇಳ್ತೀನಿ. ನೀರು ನೋಡಿ, ಮಂಜುನಾಥ್ ಅವ್ರಿಗೆ ನೀರು ಎಷ್ಟು ಕುಡಿಬೇಕು ಅಂತ ಮಂಜುನಾಥ್ ಅವರು ಸಿದ್ದೇಶ್ ಅವ್ರ ತೋಟಕ್ಕೆ ಸಿದ್ದೇಶ್ ಇರಬೇಕು. ನಾನು ಎಷ್ಟು ಕೊಡಬೇಕು ಅಂತ ನಿಮ್ಮ ಬಾಯ ಇರ್ತಾರೆ. ಸಿದ್ದೇಶ್ವರ ನೀರು ಕೊಡಬೇಕು ಅಂತ ಹೇಳೋದು ನನ್ನ ಕೆಲಸ. ಅದಕ್ಕೊಂದು ವಿಧಾನ ಇದೆ. ಏನು ವಿಧಾನ? ಸರಳವಾದ ವಿಧಾನ. ನೀವೀಗ ವಾರಕ್ಕೊಂದು ನೀರು ಬಿಟ್ಟಿರಕೊಂಡು ನಾನು ಹೇಳೋದಿಷ್ಟೇ, ನೀವು ನೀರನ್ನು ಬಿಡಬೇಕಾದ್ರೆ ಫಸ್ಟು ಬರ್ತಂಥ ಮರಕ್ಕೆ ಇವತ್ತು ನೀರು ಬಿಟ್ಟರೆ 4 ದಿನಕ್ಕೊಂದ್ಸರಿ ಬಿಡ್ತೀರಿ ಅಂತ ಹೇಳ್ತಾರೆ. 4 ದಿನ ಆದಮೇಲೆ ಮೇಲ್ಗಡೆ ಒಣಗಿರೋದು ನೀರು ಬಿಟ್ಟರೆ ಕೆಟ್ಟ, ಯಾಕಂದ್ರೆ ಅಡಿಯಲ್ಲಿ ಸೇರುತ್ತೆ. ಅದಕ್ಕೇನು ಮಾಡಬೇಕು ಅಂದರೆ ನೀರು ಬಿಟ್ಟು 4 ದಿನ ಆದಮೇಲೆ ಒಂದು 1.5 ಅಡಿ ದೂರದಾಗ ಸ್ವಲ್ಪ ಮಣ್ಣು, ಒಂದು ಅರ್ಧ ಅಡಿ ಮಣ್ಣು ತೆಗೆದು ಉಂಡೆ ಮಾಡಿ, ಹಸಿ ಉಂಡೆ ಆಯ್ತಾ, ಉಂಡೆ ಹಸಿ ಇರ್ತ ಮತ್ತು ಇನ್ನೊಂದು 2 ಬಿಟ್ಟು ಉಂಡೆ ಮಾಡಿ. ಉಂಡೆ ಆಗಲ್ಲ ಅಂದ್ರೆ ಹಸಿ ಇಲ್ಲ ಅಂತ ಉಂಡೆ ಮಾಡಕ್ಕೆ ಬರಲ್ಲ. ಸೊ ಅದನ್ನ ನೋಡ್ಕೊಂಡು ನೀರು ಬಿಡೋದು ಒಳ್ಳೇದೇ ಹೊರತು ನಾಲ್ಗಡೆ ಒಣಗಿರೋದು ನೀರು ಬಿಟ್ಟೆ ನೀವು ಕೆಟ್ಟ. ಆಮೇಲೆ ಹೇಳಿಲ್ಲ ನಾನು ಹೇಳ್ತೀನಿ, 2 ಇಂಚು ಅರ್ಧ ಅಡಿ ಮಣ್ಣು ತಗೊಂಡೆ ಹಸಿ ನೋಡ್ಕೊಂಡು ನೀರು ಬಿಟ್ಟರೆ ಅವಾಗ 10 ದಿನಕ್ಕೊಂದ್ಸರಿ ನೀರು ಬಿಡಬೇಕೇ ಹೊರತು. ಸೊ ಎಷ್ಟು ಲೀಟ್ ಹಂಗೆ ಹೇಳಕ್ಕೆ ಬರೋಲ್ಲ. ಯಾಕೆಂದರೆ ಕಪ್ಪು ಮಣ್ಣಿಗೆ ಒಂಥರ ಇರುತ್ತೆ, ಕರ್ಲ ಮಣ್ಣಿಗೆ ಒಂಥರ ಇರುತ್ತೆ, ಕೆಂಪು ಮಣ್ಣಿಗೆ ಒಂಥರ ಇರುತ್ತೆ, ಮರಳ ಮಣ್ಣಿಗೆ ಒಂಥರ ಇರುತ್ತೆ, ಕಲ್ಲು ಮಣ್ಣಿಗೆ ಒಂಥರ ಇರುತ್ತೆ. ಮಣ್ಣು ಆಮೇಲೆ ನೀವು ಎಷ್ಟು ಕಟ್ಟಿಗೆ ಒಬ್ಬರ ತಾಕತ್ತು ಮಾಡಿದ್ರೆ ನೀರು ತಗೊಳ್ಳಲ್ಲ ಜಾಸ್ತಿ. ಯಾಕೆಂದರೆ ನೀರು ತಗೊಳ್ಳೋ ಶಕ್ತಿ ಇರುತ್ತೆ. ಇವುಗಳ ಆಧಾರದ ಮೇಲೆ ನೀರು ಬಿಡಬೇಕೇ ಹೊರತು ಅದು ಬಿಟ್ಟು ಪಕ್ಕನ ಬಿಟ್ಟು ಅಂತ ನೀರು ಬಿಟ್ಟು. ಆಮೇಲೆ ನಮ್ಮ ರೈತರು ಭಾಳಷ್ಟು ಜನ ರೈತರು ಆಟೋ ಸ್ಟಾರ್ಟ್ ಹಾಕಿ ಹಾಳಾಗಿರೋದು. ಯಾಕೆಂದ್ರೆ ಒಬ್ಬಂಟಿದ್ರಲ್ಲ ಆಟ ಅದು ನೀರು ಕುಡಿಸ್ತಾ ಇರುತ್ತೆ. ಆ 12 ವರ್ಷ ಆದ ನೀರು ಕುಡಿಯುತ್ತೆ, ಆಮೇಲೆ ನಮಗೆ ನೀರು ಕುಡಿಯುತ್ತೆ. ಈಗ ಆಗಲ್ಲ ಸರ್. ಸರಿ, ಈಗ ನಮ್ಮ ಈಗ ಒಂದು 9 ವರ್ಷ ಸರಿನಾ? ಈಗ ನಾನು ಎಷ್ಟು ದಿವಸಕ್ಕೊಂದ್ಸತಿ ನೀರು ಬಿಟ್ಟರೆ ಉಂಡೆ
ಈಗಿನ ಹೇಳಿದ್ನಲ್ಲ ಭಾಳ ಸುಲಭ. ಎರೆನ ನಮ್ದಾಗ ಅರ್ಧ ಎರೆ ಐತೆ ಅರ್ಧ ಅವ ಎರಡು ಕಡೆ ಟೆಸ್ಟ್ ಮಾಡ್ರಿ, ಆ ಕಡೆ ಟೆಸ್ಟ್ ಕರ್ಲು ಮಣ್ಣು ಇರ್ತಪ್ಪ ನಿಂತ ಅರ್ಥ, ಆ ಕರ್ಲು ಮಣ್ಣು ನೀರೇ ಇಳ್ಕೊಳ್ಳಲ್ಲ ಈ ಥರ. ಆಮೇಲೆ ಅತಿಯಾಗಿ ನೀರು ಬಿಡೋದು ಒಂದೇ, ಊಟ ಮಾಡ್ಕೊಳ್ಳೋದು ಒಂದೇ ಅಷ್ಟೇ. ಅತಿಯಾಗಿ ನೀರು ಬಿಟ್ಟರೆ ಏನಾಗುತ್ತೆ ಗೊತ್ತಾ, ನೀವು ಹಾಕಿರೋ DAP ಪೊಟ್ಯಾಶ್ ಎಲ್ಲ ಕರಗಿ ನೀರ ಒಳಗೋಗುತ್ತೆ. ಇನ್ನೊಂದು, ಈಗ ಬಹಳ ಜನ ನಾವು ನೋಡ್ತಾ ಇರ್ತೀವಿ, ಸಾವಯವ ಯೂಸ್ ಮಾಡಿ, ಸಾವಯವ ಯೂಸ್ ಮಾಡಿ, ಕೆಮಿಕಲ್ ಯೂಸ್ ಮಾಡಿ ಅಂತ ಹೇಳಿ. ಹೌದು ಹೌದು ಓಕೆ, ಬಟ್ ಕೆಮಿಕಲ್ ಯೂಸ್ ಮಾಡಿದ್ರೆ ಏನಾಗುತ್ತೆ, ಲೈಫ್ ಸ್ಪ್ಯಾನ್ ಮರದ್ದು ಕಮ್ಮಿ ಆಗುತ್ತೆ. ಹೌದು, ಸಾವಯವ ಯೂಸ್ ಮಾಡಿದ್ರೆ 4 ವರ್ಷ ಜಾಸ್ತಿ ಬಳಕೆ ಬರುತ್ತೆ. ಕರೆಕ್ಟ್. ಹೌದಾ? ಈಗ ಸಾವಯವ ಇಷ್ಟೊಂದು ದುಬಾರಿ ಆದಾಗ ನಾವು ಹೆಂಗಾಗಬೇಕು? ಹಾಂ, ಒಳ್ಳೆ ಪ್ರಶ್ನೆ ಕೇಳಿದ್ರು. ಮೊನ್ನೆ ಒಬ್ಬರು ರೈತರು ನನಗೆ ರೇಡಿಯೋ ಕಾರ್ಯಕ್ರಮ ಕೇಳಿಬಿಟ್ಟು ಒಂದು ಪ್ರಶ್ನೆ ಕೇಳಿದ್ರು ಫೋನ್ ಮಾಡಿ. ಹೌದು, ಚಿಕ್ಕಮಗಳೂರು ಜಿಲ್ಲೆಯವರು. ಸರ್, ನೀವು ಇಷ್ಟೊತ್ತಕ್ಕ ಸಾವಯವ ಬೆಳೆದ್ರಲ್ಲ, ಸಾವಯವ ಬೆಳೆದ್ರೆ ಬೆಳೆನೂ ಅಷ್ಟು ಚೆನ್ನಾಗಿ ಬರೋದಿಲ್ಲ. ನಮ್ಮ ಪಕ್ಕದೊಲ್ದನ್ನು ಯೂರಿಯಾ DAP ಹಾಕಿದ್ದೇನೆ, ಇಷ್ಟತ್ರ ಬೆಳೆದಿದೆ, ನಾನು ಸಾವಯವ ಮಾಡ್ತೀನಿ, ಇಷ್ಟೇ ಐತೆ ಅಂತ. ಕರೆಕ್ಟ್. ನಾನು ಅವ್ರಿಗೆ ಉದಾಹರಣೆ ಕೊಟ್ಟೆ, ಜೋಕ್ಸದ ಆಡು ಭಾಷೆ, ವೈಜ್ಞಾನಿಕವಾಗಿ ಹೇಳೋಕ್ಕಾಗಲ್ಲ. ನೋಡಪ್ಪ, ನೀನು ಮಾಡ್ತಾ ಇರೋದು ಸಾವಯವ ಕೃಷಿ, ಹಾಲು ಕುಡಿಸ್ತಾ ಇದ್ದ. ಅವನು ಬರೀ ಯೂರಿಯಾ DAP ಪಟ್ಟಿಗೆ ಗೊಬ್ಬರನೇ ಬಳಸಲ್ಲ, ಅವನು ಆಲ್ಕೋಹಾಲ್ ಕುಡಿಸ್ತಾನೆ. ಸೊ ನಿಂದು ರಿಸಲ್ಟ್ ಬರೋಕ್ಕೆ 3 ವರ್ಷ ಬೇಕು, ಅವನಿಗೆ ಆಲ್ಕೋಹಾಲ್ ಕುಡಿದ್ರೆ ರಿಸಲ್ಟ್ ಬರೋಕ್ಕೆ 3 ನಿಮಿಷ ಬೇಕು. ನಿಂದು ಅವನು 3 ವರ್ಷಕ್ಕೆ ಅದು ಮುಗಿದೋಗಿರುತ್ತೆ, ಇದು 100 ವರ್ಷ ಬದುಕು. ಸರಿ ಸರ್, ಕರೆಕ್ಟ್. ಬಟ್ ಏನು, ಈಗ ಯಾವುದಿದು ಈಗ ಕೆಮಿಕಲ್ ಯೂಸ್ ಮಾಡೋದ್ರಿಂದ 4-5 ವರ್ಷ ಲೈಫ್ ಸ್ಪ್ಯಾನ್ ಕಮ್ಮಿ ಆಗುತ್ತೆ. ಹೌದಾ? ಬೇಗ ಬೇಗ ಬೆಳ್ಕೊಂಡು ಕೆಮಿಕಲ್ ಯೂಸ್ ಮಾಡಬೇಡಿ ಅಂತ ನಾವೆಲ್ಲೂ ಹೇಳಲ್ಲ. ಪಟ್ಟಿಗೆ ಗೊಬ್ಬರ, ಮುದ್ದೆ, ರೊಟ್ಟಿ, ಅನ್ನ ಇದ್ದಾಗೆ, ರಸಗೊಬ್ಬರ, ಗೋಬಿ ಮಂಚೂರಿ, ಮೆಣಸಿಕಾಯಿ ಬೋಂಡ ಇದ್ದಂಗೆ ಅವನ್ನ ಪ್ಲೇಟಲ್ಲಿ ಇಟ್ಕೋಬೇಕು, ಇವನ್ ತಟ್ಟಲ್ಲಿ ಇಟ್ಕೋಬೇಕು. ಅದು ಬಿಟ್ಟು ಗೋಬಿ ಮಂಚೂರಿ ತಟ್ಟೆ ತುಂಬ ಇಟ್ಕೊಂಡು ಉಡ್ಬೇಕು. ರಸಗೊಬ್ಬರ ಕೊಂಡು ಇಳುವರಿ ಬರಲ್ಲ. ಪೂರ್ತಿ ಸಾವಯವ ಮಾಡೋಕ್ಕೆ ಮಂಜುನಾಥ್ ಮನೆ ತುಂಬ ಜನ ಇದ್ದಾರೆ, ಮನೆ ತುಂಬ ದನ ಇದ್ದಾರೆ, ಎರಡೂ ಇಲ್ಲ. ಜನ ಇಲ್ಲ, ದನ ಇಲ್ಲ, ಹೊಲ್ದ ಒಂದು ಮರ ಗಿಡ ಇಲ್ಲ. ಜನ, ದನ, ವನ ಈ 3 ಇದ್ರೆ ರೈತರ ಜೀವನ. ಇಲ್ಲ ಅಂದ್ರೆ ಇನ್ನೊಂದ್ಸರಿ ಕಾರೋಣ, ಅಷ್ಟೇ ಲೈಫ್. ಆದ್ರಿಂದ ರಸಗೊಬ್ಬರ ಬಳಸಿ, ಆದರೆ ಎಷ್ಟು ಬೆಳೆದು ರಸ ಪಟ್ಟಿಗೆ ಗೊಬ್ಬರದಿಂದಲೇ ಬೆಳೆಸುವಂಥ ವಾತಾವರಣ ಮನೇಲಿ ಎಮ್ಮೆ ಐತಿ. ಊರೊಡಿಕೆರೆ ಒಂದ್ ಜೊತೆ ಎತ್ತು ಸಿಗಲ್ಲ ಮಂಜುನಾಥ್ ಅವ್ರೆ, ಊರುಡಿಕೆರೆ ಒಂದ್ ಜೊತೆ ಎತ್ತು ಸಿಗಲ್ಲ. ಹಿಂದಿನ ಕಾಲದಲ್ಲಿ ಹಸುಗಳನ್ನ, ಎತ್ತುಗಳನ್ನ ಯಾಕೆ ಪೂಜೆ ಮಾಡಲ್ಲ? ಒಳ್ಳೇದು ನೋಡಿ. ಗೋಬಿ ಮಂಚೂರಿ, ಮೆಣಸಿನಕಾಯಿ ತಿನ್ಲೇಬೇಕು ಅಂತ ರೂಲ್ಸ್ ಐತಿ. ನಾವು ಮಾಡ್ಕೊಂಡಿದ್ದೇವೆ. ಮನೆ ತುಂಬ ದನ ಇದೆ. ಅದು ವಯಸ್ಸಾಗಿದೆ, ಮುಗಿಯುತ್ತೆ ನಂಗೆ ಹೊಸ ಗಿಡ ಹಾಕಿ ಅವೇರ್ನೆಸ್ ಇಲ್ಲ ಅದ್ರ ಬಗ್ಗೆ. ಹಾಕ್ಬಾರ್ದು, ಅವಾಗ ಅಷ್ಟು ಇದು ಬೆಳವಣಿಗೆ ಆಗಲ್ಲ. ಹೊಸ ಮೊದಲು ಏನು ಮಾಡಿದ್ರು ಒಳ್ಳೆಯದು, ಏನು ಮಾಡಿದ್ರು ಕೆಟ್ಟದ್ದು ಅದು ಚರ್ಚೆ ಮಾಡಬೇಕು, ಬರಬೇಕು. ನಾನು ನಿಮ್ಗೆ ಹೇಳ್ತಾ ಇರೋದು ಇವತ್ತೆಲ್ಲ ಪ್ರೀತಿಗೆ ಜಾಸ್ತಿ ಪಾಠಗಳನ್ನು ಓದ್ಬೇಕು ಅಂತ ಬರ್ಬೇಕು ಆಫೀಸ್ಗೆ. ನನ್ನ ಹತ್ರ ಬಂದವರು 2.5 ನಿಮಿಷದಿಂದ 2.5 ಗಂಟೆ ಕೂತ್ಕೊಳ್ತಾರೆ. ಆಯ್ತು, ಡಬಲ್